ಬಾಣದ ಪುಣ್ಯವನ್ನೇ ಧಾರೆಯಲ್ಲಿದ್ದೇನೆ. ಬಾಣವನ್ನ ಮನುಮಧ್ಯದಲ್ಲಿ ಕತ್ತರಿಸದೆ ಹೋದಲ್ಲಿ ಹೋಗದಲ್ಲಿ ಕೂಡಿರುವಂತಹ ಅರುಂಧತಿ ವಸಿಷ್ಠರನ್ನ ಕೊಂದವನ ದುಂಡತಿ ಯಾಕೆಂದ್ರೆ ಈಗಾಗಲೇ ನಿಷ್ಪ್ರಯೋಜಕ ಆಯಿತು. ಏನು ಪ್ರಯೋಜನ ಪುಣ್ಯವು ನಿಷ್ಪ್ರಯೋಜನ ಆಗಿ ಹೋಯಿತು. ಹಾಗಾಗಿ ಮೂರನೇ ಬಾಣ ಇದು ಬಿಟ್ಟು ಮತ್ತೆ ಬೇರೆ ಇಲ್ಲ. ಪ್ರತಿಜ್ಞೆ ಇದ್ದದ್ದೇ 3. ಹಾಗಾಗಿ ಇದಕ್ಕೇನಾದ್ರೂ ಕೊಡುವುದಿದ್ರೆ ಕೊಟ್ಟುಕೊಂಡು ಈಗ ಪ್ರಯೋಗ ಮಾಡ ಇದನ್ನ ಮಾಡುವುದಾದ್ರೆ ಹಸ್ತಿನಾವತಿಯಿಂದ ಕುದುರೆ ಹೊರಡುವ ಬೆಂಗಾವಲಿಗೆ ನಾನು ಬರ್ತೇನೆ. ನಿನ್ನನ್ನು ಕಳಿಸುವುದಾಗಿ ಇದು ಮಾಡಿ ನಾನು ಬರ್ತದೆ, ಹೋಗುದಿಲ್ಲ ಅಂತಲ್ಲ. ಇದನ್ನ ನಾನೇ ಮಾಡೋದು. ನೀ ನಿನಗೆ ಯಾಕೆ ಹತ್ತು ನಾಮ, ನೀ ಯಾಕೆ ಪಾರ್ಥ? ದಶನಾಮ ನಿನಗೆ ಯಾಕೆ ಅಲ್ವಾ? ಹಾಗಾಗಿ ಹಿಂದೆ ಕೊಟ್ಟಂತಹ 2 ಪುಣ್ಯವೂ ಸಾಲಲಿಲ್ಲ. ಈ ಶರಕ್ಕೆ ಸಮಸ್ತ ರಾಮಾವತಾರದ ಪುಣ್ಯವನ್ನ ಧಾರೆ ಎನ್ನುವುದರ ಮೂಲಕ ಆದಿಯಲ್ಲಿ ಬ್ರಹ್ಮನನ್ನು, ಅಂತರಲ್ಲಿ ರುದ್ರನನ್ನು, ಮಧ್ಯದಲ್ಲಿ ವಿಷ್ಣುವಾಗಿ ನಾನೇ ಕುಳಿತುಕೊಂಡಿದ್ದೇನೆ. ಯಾಕೆ ಈಗ ನಿಮ್ಮಿಬ್ಬರು ಮಧ್ಯದಲ್ಲಿದ್ದವ ಯಾರು? ಅದಕ್ಕೆ ನಾನು ಮಧ್ಯದಲ್ಲಿ ಕುಳಿತೇನೆ. ಮಂಗಲ್ ಪದ್ಯ ಮಾಡ್ಲಿಕ್ಕೆ ಸಾಕು ಮಗ ಬಂದ್ ಮಾಡಿ ಹಾಗಾಗಿ ನಿನಗೆ ಇದನ್ನ ಎತ್ತಲು ಅಸಾಧ್ಯ ಆಗಬಹುದು. ಹಾಗಾಗಿ ಭುಜಬಂದಿರೋ ಚಪ್ಪರಿಸಿದರೆ ಕೂಡು ಮಾಡುವ ಅಖಂಡವಾದಂತಹ ಪುಣ್ಯವನ್ನು ಮುಗೆ ಮುಗಿದು ಯಾರೇ ಹೇಳ್ತಾ ಇದೆಯ ಆಕ್ಷೇಪ ಅಲ್ಲ, ಸಣ್ಣ ಜಿಜ್ಞಾಸವು. ಪುಣ್ಯಾಂಶವನ್ನು ಅವನಿಗೆ ಕೊಟ್ಟವನೇ, ಬಾಣವನ್ನು ಬಿಡುವವ, ತುಂಡರಿಸುವವನ ಪ್ರಶ್ನೆ ಇಷ್ಟೇ. ಆ ಪುಣ್ಯ ಇದ್ದವನಿಗೆ ಬರ್ತದೋ, ತುಂಡರಿಸಿದ ನನಗೆ ಸಿಗ್ತದೆ. ಅದು ತೀರ್ಮಾನ ಆಗಬೇಕಂತಾದ್ರೆ ಉಂಟಲ್ಲ ಇನ್ನು ಒಂದು ಅಂಬು ಏನಾಗ್ತದೆ ಎನ್ನುವಂತಹ ಕಲ್ಪನೆ ನಡುಗುತ್ತಿದ್ದೇವೆ. ಹಾಗಾಗಿ ಇದು ಬರುವಂತಹ ಹಬ್ಬನ್ನ ಕಡಿಯುವುದಕ್ಕೆ ಬೇಕಾಗಿ ಪ್ರತಿಜ್ಞಾ ವಾಕ್ಯವನ್ನು ಕೇಳಿ, ಹೆಂಡತಿಗೆ ಗಂಡ ಅಲ್ಲ, ತಂದೆ ತಾಯಿಗಳಿಗೆ ಮಗ ಅಲ್ಲ, ಎಲ್ಲರೂ ನಂಬಿ ನೆಚ್ಚಿ ಬೆಳೆಯುವಂತಹ ಇವರೆಲ್ಲವರ ಪಾಲಿಗೆ ಚಂಪಕಾವತಿಯ ಯುವರಾಜನಲ್ಲ ಅಷ್ಟೇ ಅಲ್ಲ. ಕಾಶಿ ಕ್ಷೇತ್ರದಲ್ಲಿ ವಿಪ್ರನವರು ಶಾಸ್ತ್ರ ವಿಧಾನವನ್ನ ಅರಿತು ಅಗನಾಶಿನಿಯಲ್ಲಿ ಸ್ನಾನವನ್ನ ಮಾಡಿ ಪ್ರಪಂಚವನ್ನೇ ಪಾಲಿಸುವಂತಹ ಪರಮೇಶ್ವರನ ಕುರಿತು ಕುರಿತಾಗಿ ವಂಚಿಸುತ್ತಾ ಪೂಜಿಸುತ್ತಾ ಇರುವಂತಹ ಸಂದರ್ಭದಲ್ಲಿ ಹಾಗೆ ಅವನನ್ನ ಕೊಂದಂತಹ ದುರ್ಗತಿ ನನ್ನ ಪಾಲಿಗೆ ಬರಲಿ. ಬರ್ತಾ ಇದೆಯಲ್ಲ ಬಾಣ.
ಜನವೇ